ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೊಮ್ಮೆ ಟಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ. ಉಪ್ಪಿ ಈ ಹಿಂದೆ ಕೂಡ ಹಲವಾರು ತೆಲುಗು ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಈ ಮೂಲಕ ತೆಲುಗು ಸಿನಿಮಾ ರಂಗದಲ್ಲೂ ಉಪ್ಪಿ ತಮ್ಮ ಬೇಡಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಈಗ ರಾಮ್ ಪೋತಿನೇನಿ ಅಭಿನಯದ ಚಿತ್ರದಲ್ಲಿ ಪ್ರಮುಖ ಹಾಗೂ ಸೂಪರ್ ಫೀಲ್ ಕೊಡುವ ರೋಲ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಅವರ ಪಾತ್ರಕ್ಕೆ ಸೂರ್ಯಕುಮಾರ್ ಎಂಬ ಹೆಸರಿದ್ದು, ಚಿತ್ರಕ್ಕೆ ಸದ್ಯಕ್ಕೆ ರಾಪೋ 22 ಎಂದು ಟೈಟಲ್ ಇಡಲಾಗಿದೆ. ಸಖತ್ ಸ್ಟೈಲಿಶ್ ಆಗಿ ಉಪೇಂದ್ರ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಕಣ್ಣಿಗೆ ಸಖತ್ ಗ್ಲಾಸ್ ಧರಿಸಿದ ಶರ್ಟ್ ಮೇಲೆ ಜಾಕೆಟ್ ತೊಟ್ಟು ಹಿಂದೆ ಸಾಕಷ್ಟು ಜನ ನಿಂತಿರುವ ಅವರಿಗೆ ಬೆನ್ನು ಮಾಡಿ ಉಪ್ಪಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿರುವ ಪೋಸ್ಟರ್ ಒಂದು ವೈರಲ್ ಆಗಿದೆ. ಚಿತ್ರದ ಚಿತ್ರೀಕರಣ ಈಗಾಗಲೇ ಪ್ರಾರಂಭವಾಗಿದ್ದು, ಭಾರಿ ಬಜೆಟ್ ನ ಸಿನಿಮಾ ಇದಾಗಿದೆ. ಸಿನಿಮಾವನ್ನು ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣ ಮಾಡುತ್ತಿದೆ. ಅಲ್ಲದೆ ಉಪೇಂದ್ರ ದಶಕಗಳಿಂದಲೂ ತೆಲುಗು ಚಿತ್ರದೊಟ್ಟಿಗೆ ನಂಟು ಹೊಂದಿದ್ದಾರೆ. 1997ರಲ್ಲಿ ಉಪೇಂದ್ರ ಕನ್ನಡದ ಓಂ ಸಿನಿಮಾವನ್ನು ಓಂಕಾರ ಎಂಬ ಹೆಸರಿನಲ್ಲಿ ತೆಲುಗು ಸಿನಿಮಾ ನಿರ್ದೇಶನ ಮಾಡಿದ್ದರು. ಅದಾದ ಬಳಿಕ 1998ರಲ್ಲಿ ಶ್ರೀಕಾಂತ್ ಜೊತೆಗೆ ಕನ್ಯಾದಾನ, ಬಳಿಕ ಅವರೇ ನಾಯಕನಾಗಿ ಓಕೆ ಮಾಟ, ಅದಾದ ಬಳಿಕ ನೀತೋನೇ ಉಂಟಾ, ಟಾಸ್, ಬಳಿಕ ಸಿಲ್ಯೂಟ್, 2015ರಲ್ಲಿ ಅಲ್ಲು ಅರ್ಜುನ್ ಜೊತೆಗೆ ಸನ್ ಆಫ್ ಸತ್ಯಮೂರ್ತಿ, 2022ರಲ್ಲಿ ಗಣಿ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ. ಸದ್ಯ ರಜನಿಕಾಂತ್ ಜೊತೆಗೆ ತಮಿಳಿನ ಕೂಲಿ ಸಿನಿಮಾದಲ್ಲಿ ನಟಿಸುತ್ತಿದ್ದು, ಸಿನಿಮಾದ ಚಿತ್ರೀಕರಣ ಪೂರ್ಣವಾಗಿ ಬಿಡುಗಡೆ ದಿನಾಂಕ ಸಹ ಘೋಷಣೆಯಾಗಿದೆ.